ನೂರಲ್ಲ, ಸಾವಿರವಲ್ಲ, 2 ಲಕ್ಷ ರೂಪಾಯಿ ಮೌಲ್ಯದ ಗಿಳಿಯದು. ಮನೆಯ ಆ ಯುವಕನಿಗೆ ಆ ಗಿಳಿ ಅಂದ್ರೆ ಅಚ್ಚುಮೆಚ್ಚು. ಅದೇ ಪಕ್ಷಿ ಇವತ್ತು ಮನೆಯಿಂದ ಹಾರಿ ಪಕ್ಕದಲ್ಲಿದ್ದ ವಿದ್ಯುತ್ ಕಂಬದ ಮೇಲೆ ಕೂತಿತ್ತು. ಆ ಗಿಳಿಯನ್ನ ರಕ್ಷಿಸೋದಕ್ಕೆ ಹೋಗಿ ಯುವಕ ಪ್ರಾಣವನ್ನೇ ಬಿಟ್ಟಿದ್ದಾನೆ. ಗಿಳಿಯು ಪಂಜರದೊಳಿಲ್ಲ, ಗಿಳಿಯ ಮಾಲೀಕನು ಉಳಿದಿಲ್ಲ. ನೆಚ್ಚಿನ ಗಿಳಿಯನ್ನ ರಕ್ಷಿಸಲು ಹೋದಾಗ ಘೋರವೇ ನಡೆದು ಹೋಗಿದೆ. ಸಾಕು ಗಿಳಿ ರಕ್ಷಿಸಲು ಹೋದ ಯುವಕನಿಗೆ ವಿದ್ಯುತ್ ಶಾಕ್. ಅಪಾರ್ಟ್ಮೆಂಟ್ ಒಳಗೆ ದುಸ್ಸಾಹಸ, ಹೋಯಿತು ಜೀವ. ಗಿಳಿಮರಿ ಜೊತೆ ಪೋಸ್ ಕೊಡ್ತಿರುವ ಈತ ಅರುಣ್ ಕುಮಾರ್. ಮಂಡ್ಯದ ನಾಗಮಂಗಲ ಮೂಲದ ಅರುಣ್ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ಗಿರಿನಗರದ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿರುವ ಚಿಕ್ಕಮ್ಮನ ಮನೆಯಲ್ಲಿ ವಾಸವಿದ್ದ. ಆದ್ರಿವತ್ತು ತನ್ನ ನೆಚ್ಚಿನ ಗಿಳಿಯನ್ನ ರಕ್ಷಿಸಲು ಹೋಗಿ ಉಸಿರು ಚೆಲ್ಲಿದ್ದಾನೆ. ಚಿಕ್ಕದು ಮಕ ಒಂದು ಗಿಳಿ ಸಾಕಿದ್ದಾರೆ. ಅದನ್ನ ಆಟ ಆಡ್ಸಕ್ಕೆ ಅಂತ ಹೋಗಿದ್ದಾನೆ. ಅದು ಹೈ ಟೆನ್ಷನ್ ವೈರ್ ಮೇಲೆ ಹೋಗಿ ಕುತ್ಕೊಂಡ್ಬಿಟ್ಟಿದೆ. ಅದನ್ನ ಇಳಿಸೋಕೆ ಅಂತ ಹೋಗಿದ್ದಾನೆ. ಕರೆಂಟ್ ಶಾಕ್ ಕೊಡ್ಬಿಟ್ಟಿದೆ ಸರ್. ಕರೆಂಟ್ ಇರುತ್ತೆ ಅಂತ ಗೊತ್ತಿತ್ತು, ಬಟ್ ಅಲ್ಲೇನೋ ಸ್ವಲ್ಪ ಡಮ್ಮಿ ಇದೆ ಅನ್ಕೊಂಡಿರ್ಬೋದು. ಅಥವಾ ಅವನ ಮೈಂಡಲ್ಲಿ ಏನಿದೆ ಗೊತ್ತೇ, ಆ ಟೈಮ್ಗೆ ಅದು ಪಕ್ಷಿಗೆ ಏನಾಗ್ಬಿಡುತ್ತೋ ಇಳಿಸ್ಬೇಕು ಅಂತ. ಬೇರೆಯವರೆಲ್ಲ ಹೇಳಿದ್ದಾರೆ, ಬೇಡ ಅಲ್ಲ ಹತ್ತದ್ ಬೇಡ, ಇಳಿ ಅಂತ 2-3 ಸರಿ ಇಳಿಸಿದ್ದಾರೆ ವಾಚ್ಮೆನ್ ಎಲ್ಲ ಬಂದು. ಅಂದ್ರೆ ಇವನು ಕೇಳ್ದಿರಾ ಸ್ವಲ್ಪ ಇದು ಮಾಡಿಬಿಟ್ಟಿದ್ದಾರೆ. ಆಗಿದ್ದೇನೆಂದ್ರೆ ಅರುಣ್ ಮನೆಯಲ್ಲಿ 2 ಲಕ್ಷ ರೂಪಾಯಿ ಮೌಲ್ಯದ ಮಾಕೈ ಗಿಳಿ ಇತ್ತು. ಆ ಗಿಳಿ ಜೊತೆ ಅರುಣ್ ಯಾವಾಗ್ಲೂ ಆಟವಾಡ್ತಿದ್ದ. ಆದ್ರಿವತ್ತು ಆ ಗಿಳಿ ಪಂಜರದ ಹೊರಗೆ ಬಂದು ಇದೇ ವಿದ್ಯುತ್ ಕಂಬದ ಮೇಲೆ ಕೂತಿದೆ. ಈ ವೇಳೆ ಗಿಳಿಗೆ ವಿದ್ಯುತ್ ಶಾಕ್ ಹೊಡೆಯುತ್ತೇನೋ ಅಂತ ಅರುಣ್ ಸ್ಟೀಲ್ ಪೈಪ್ಗೆ ಕಡ್ಡಿ ಹಾಕಿ ಗಿಳಿ ಓಡಿಸಲು ಕಾಂಪೌಂಡ್ ಮೇಲೆ ನಿಂತಿದ್ದ. ಆದ್ರೆ ಅಪಾರ್ಟ್ಮೆಂಟ್ ಒಳಗೆ ಹಾದು ಹೋಗಿದ್ದ 66 ಕೆವಿ ವಿದ್ಯುತ್ ವೈರ್ ತಗುಲಿ ಕೆಳಗೆ ಬಿದ್ದಿದ್ದಾನೆ. ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ಮೃತಪಟ್ಟಿದ್ದಾನೆ. ಇವನು ಒಂದು ಕಬ್ಬಿಣದ ಒಂದು ಸಲಾಕೆಯನ್ನು ತಗೊಂಡು ಅದನ್ನು ಅನ್ನೋವಿಂಗ್ಲಿ ಅದನ್ನು ಗಿಳಿಯನ್ನು ಕೆಳಗೆ ಇದು ಮಾಡಲಿಕ್ಕೆ ಹೋಗ್ತಾನೆ. ಆ ಟೈಮಲ್ಲಿ ಅದು ಎಲೆಕ್ಟ್ರಿಕ್ ಶಾಕ್ ಆಗಿ ಡೆತ್ ಆಗಿದ್ದಾರೆ. ಅರುಣ್ ಸಾವಿನ ಸುದ್ದಿ ಕುಟುಂಬದವರಿಗೆ ಆಘಾತ ತರಿಸಿತ್ತು. ಆಸ್ಪತ್ರೆ ಅಂಗಳದಲ್ಲಿ ರೋದನೆ ಹೇಳತೀರದಾಗಿತ್ತು. ಇತ್ತ ನೆಚ್ಚಿನ ಮಾಲೀಕ ಉಸಿರು ಚೆಲ್ಲಿ ಗಂಟೆಗಳೇ ಕಳೆದ್ರು ಗಿಳಿ ವೈರ್ ಮೇಲೆ ಕೂತಿತ್ತು. ಈ ಒಂದು ವೈರ್ ಏನಿದೆ 66,000 ಕೆವಿ ವಿದ್ಯುತ್ ಸಾಮರ್ಥ್ಯದ ವೈರು ಈ ಒಂದು ಅಪಾರ್ಟ್ಮೆಂಟ್ ಒಳಗಡೆ ಹೋಗಿರೋದಕ್ಕೆ ಅಪಾರ್ಟ್ಮೆಂಟ್ ನಿವಾಸಿಗಳು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಬಿ ವಿರುದ್ಧ ಆಕ್ರೋಶವನ್ನು ಸಹ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇಷ್ಟೊಂದು ಸಾಮರ್ಥ್ಯದ ವಿದ್ಯುತ್ ವೈರ್ಗಳು ಇದ್ರ ಅಪಾರ್ಟ್ಮೆಂಟ್ ಒಳಗಡೆ ಹೇಗೆ ಹೋಯಿತು ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೆ ಇದು ಯಾವುದಕ್ಕೂ ಸಹ ಯಾರ ಹತ್ರನೂ ಸಹ ಉತ್ತರ ಇಲ್ಲ. ಅಪಾರ್ಟ್ಮೆಂಟ್ ಒಳಗೆ ಹೈ ಟೆನ್ಷನ್ ವೈರ್ ಎಳೆದಿರುವುದಕ್ಕೆ ನಿವಾಸಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಬೆಸ್ಕಾಂ, ಕೆಇಬಿ ಹಾಗೂ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ರು. ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ಯುಡಿಆರ್ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಇತ್ತ ಕೆಇಬಿಯವರು ಕರೆಂಟ್ ಆಫ್ ಮಾಡಿ ವಿದ್ಯುತ್ ಕಂಬದ ಮೇಲಿದ್ದ ಗಿಳಿಯನ್ನ ರಕ್ಷಿಸಿ ಮಾಲೀಕರಿಗೆ ನೀಡಿದ್ದಾರೆ. ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.